Hello everyone, welcome to Sanmarga classes. 8ನೇ ಪ್ರಶ್ನೆ ಸ್ಥಳೀಯ ಸ್ವಯಂ ಸರ್ಕಾರಗಳು ಎಂಬಂತಹ ಚಾಪ್ಟರ್ ಇಂದ ತಾಲೂಕು ಪಂಚಾಯಿತಿ ಸಭೆಗಳ ಅವಧಿಯನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತಾಲೂಕು ಪಂಚಾಯಿತಿಯು ಮಧ್ಯಮ ಹಂತದ ಸಂಸ್ಥೆ ಅಲ್ವಾ. ಸೊ ಗ್ರಾಮ ಪಂಚಾಯಿತಿ ಆದ್ಮೇಲೆ ತಾಲೂಕು ಪಂಚಾಯಿತಿ, ನಂತರ ಜಿಲ್ಲಾ ಪಂಚಾಯಿತಿ. 1993ರ ಪಂಚಾಯತ್ ರಾಜ್ ಕಾಯ್ದೆಯು ತಾಲೂಕುಗಳಲ್ಲಿ ತಾಲೂಕು ಪಂಚಾಯಿತಿಗಳನ್ನ ರಚಿಸಲು ಅವಕಾಶ ಕೊಟ್ಟಿದೆ. ತಾಲೂಕು ಪಂಚಾಯಿತಿ ಚುನಾಯಿತರಾದ ಸದಸ್ಯರು ಇದು ಕೂಡ ಚುನಾಯಿತರಾದ ಸದಸ್ಯರನ್ನ ಹೊಂದಿರುತ್ತೆ ಮಕ್ಕಳೇ. ತಾಲೂಕು ಪಂಚಾಯಿತಿಗಳ ಸದಸ್ಯರ ಸಂಖ್ಯೆಯು ಆಯಾ ತಾಲೂಕಿನ ಒಟ್ಟು ಜನಸಂಖ್ಯೆಯನ್ನು ಅವಲಂಬಿಸಿದ್ದು ಪ್ರತಿ 10,000 ಮತದಾರರಿಗೆ ಒಬ್ಬ ಸದಸ್ಯರಂತೆ ಇರುತ್ತಾರೆ. ಓಕೆನಾ, 10,000 ಮತದಾರರಿಗೆ ಒಬ್ಬರಂತೆ 10,000 ಮತದಾರರಿಗೆ ಒಬ್ಬರಂತೆ ಸದಸ್ಯರು ನೇಮಕಗೊಳ್ಳುತ್ತಾರೆ. ಓಕೆನಾ. ಇಲ್ಲೂ ಕೂಡ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆಯರಿಗೆ ಮೀಸಲಾತಿ ಇರುತ್ತೆ. ಇವರ ಅಧಿಕಾರಾವಧಿಯು ತಾಲೂಕು ಪಂಚಾಯಿತಿಯ ಅಧಿಕಾರ ಅವಧಿಯು 5 ವರ್ಷಗಳು. ಓಕೆ, ಆದರೆ ತಾಲೂಕು ಪಂಚಾಯಿತಿ ಸಭೆಗಳು ಕನಿಷ್ಠ 2 ತಿಂಗಳಿಗೆ ಒಮ್ಮೆ ಆದರೂ ನಡೆಯಬೇಕು. 2 ತಿಂಗಳಿಗೆ ಒಮ್ಮೆ ಸಭೆ ನಡೆಯಬೇಕಾಗತ್ತೆ. ಓಕೆನಾ ಮಕ್ಕಳೇ. 30 ತಿಂಗಳ ಅವಧಿಗೆ ಈ ತಾಲೂಕು ಪಂಚಾಯಿತಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. 30 ತಿಂಗಳು ಅಂತಂದ್ರೆ ಎಷ್ಟು ಮಕ್ಕಳೇ? 5 ವರ್ಷ. ಓಕೆ, ಥ್ಯಾಂಕ್ ಯು.